ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಈ ದಿನದ ಸತ್ಯವೇದದ ಅಧ್ಯಯನಕ್ಕಾಗಿ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ವಂದಿಸಿ ಸ್ವಾಗತಿಸುವನಾಗಿದ್ದೇನೆ. ಈ ದಿವಸ ನಾವು ಜ್ಞಾನೋಕ್ತಿಗಳ ಸಂಗ್ರಹದ 6ನೇ ಅಧ್ಯಾಯವನ್ನು ಸ್ವಲ್ಪವಾಗಿ ಧ್ಯಾನಿಸುವ. ಇಲ್ಲಿ ನಾವು ಮುಖ್ಯವಾಗಿ ಸೋಮಾರಿಗಳಿಗೆ ಎಚ್ಚರಿಕೆ ಹಾಗೂ ದಿನನಿತ್ಯದ ಜೀವಿತಕ್ಕೆ ಪಾಠಗಳನ್ನು ನೋಡುತ್ತೇವೆ. ಮೊದಲನೇದಾಗಿ ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯದ 1ರಿಂದ 5 ವಾಕ್ಯಗಳಲ್ಲಿ ನಾವು ನೋಡುವಾಗ ನೆರೆಯವನಿಗೆ ಹೊಣೆಯಾಗಿದ್ದರೆ ಎಂದು ನೋಡುತ್ತೇವೆ. ಈ ವಚನಗಳು ಬೇರೆಯವರ ಸಾಲವನ್ನು ತೀರಿಸಲು ವಚನ ಕೊಡುವುದರ ಬಗ್ಗೆ ಎಚ್ಚರಿಸಿದೆ. ಇದು ಬಹಳ ಅಪಾಯಕಾರಿಯಾದದ್ದು. ಯಾಕಂದರೆ ಇಂತಹ ವ್ಯಕ್ತಿ ತನ್ನ ಸ್ವಂತ ಹಣವನ್ನು ಕಳೆದುಕೊಳ್ಳಬಹುದು, ಇಲ್ಲವೇ ಸಾಲ ಕೊಡುವವನ ದಾಸನಾಗಬೇಕಾಗಬಹುದು. ಎರಡನೇದಾಗಿ ಜ್ಞಾನೋಕ್ತಿಗಳು 6ನೇ ಅಧ್ಯಾಯದ 6ರಿಂದ 8 ವಾಕ್ಯ ನಾವು ನೋಡುವಾಗ ಇಲ್ಲಿ ಇರುವೆಯ ಬಗ್ಗೆ ನೋಡುತ್ತೇವೆ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯದ 24 ಮತ್ತು 25ನೇ ವಾಕ್ಯ ನೋಡುವಾಗ ಭೂಮಿಯ ಮೇಲೆ ಅಧಿಕ ಜ್ಞಾನವುಳ್ಳ 4 ಸಣ್ಣ ಜಂತುಗಳುಂಟು. ಇರುವೆಗಳು ದುರ್ಬಲ ಜಾತಿಯಾದರೂ ಸುಗ್ಗಿಯಲ್ಲಿ ತಮ್ಮ ಆಹಾರವನ್ನು ಅಣಿಮಾಡಿಕೊಳ್ಳುವವು. ಇರುವೆ ಈ ವಾಕ್ಯದಲ್ಲಿ ತಿಳಿಸುವ ಪ್ರಕಾರ ಅಧಿಕ ಜ್ಞಾನವುಳ್ಳ ಸಣ್ಣ ಜಂತು ಹಾಗೂ ದುರ್ಬಲ ಜಾತಿಗೆ ಸೇರಿದ್ದು ಎಂದು ನೋಡುತ್ತೇವೆ. ಇಲ್ಲಿ ಸೋಮಾರಿಗೆ ಹೇಳುವಂಥದ್ದು, ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಸೋಮಾರಿ ಜ್ಞಾನವಂತನಾಗಬೇಕಾದರೆ ಇರುವೆಯ ನಡವಳಿಕೆಯನ್ನು ನೋಡಿ ಕಲಿಯಬೇಕು. ಇಲ್ಲಿ ನೋಡುವ ಹಾಗೆ ಇರುವೆಗಳಿಗೆ ನಾಯಕ, ಅಧಿಕಾರಿ, ಪ್ರಭು ಇಲ್ಲ. ಆದರೂ ಇರುವೆಗಳು ಸುಗ್ಗಿಯಲ್ಲಿ ತನ್ನ ತೀನಿಯನ್ನು ಕೂಡಿಸಿಡುವುದು. ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು. ಇರುವೆಗಳಿಂದ ಸೋಮಾರಿಗಳು ಮಾತ್ರವಲ್ಲ, ನಾವೆಲ್ಲರೂ ಸಹ ಮುಖ್ಯವಾಗಿ 2 ಪಾಠಗಳನ್ನು ಕಲಿಯುವವರಾಗಿದ್ದೇವೆ. ಒಂದು, ಕ್ರಮ ಅಥವಾ ಶಿಸ್ತು. ಇರುವೆಗಳನ್ನು ನಾವು ನೋಡುವಾಗ ಅವು ಎಷ್ಟು ಕ್ರಮವಾಗಿ, ಅಂದರೆ ಸಾಲಾಗಿ ಹೋಗುವುದನ್ನು ನೋಡುತ್ತೇವೆ. ಜೀವನದಲ್ಲಿ ನಾವು ಏನೇ ಸಾಧಿಸಬೇಕಾದರೆ ಕ್ರಮ, ಶಿಸ್ತು ಬಹಳ ಪ್ರಾಮುಖ್ಯ ಎಂದು ನೋಡುತ್ತೇವೆ. ವಿದ್ಯಾಭ್ಯಾಸದಲ್ಲಿ, ಕ್ರೀಡೆಗಳಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಎಷ್ಟು ಕ್ರಮ, ಶಿಸ್ತು ಅನುಸರಿಸುತ್ತೇವೆಯೋ ಅಷ್ಟು ಯಶಸ್ಸನ್ನು ಕಾಣಲಿಕ್ಕೆ ಸಹಾಯಿಸುತ್ತದೆ. ಎರಡನೇದಾಗಿ ಸಿದ್ಧತೆ ಮಾಡಿಕೊಳ್ಳುವುದು. ಇರುವೆ ದುರ್ಬಲ ಜಾತಿಯಾದ ಜಂತು. ಅದಕ್ಕೆ ನಾಯಕ, ಅಧಿಕಾರಿ, ಪ್ರಭು ಇಲ್ಲದಿದ್ದರೂ ನೋಡುವಾಗ ಸುಗ್ಗಿಯಲ್ಲಿ ತನ್ನ ತೀನಿಯನ್ನು ಕೂಡಿಸಿಡುವುದು ಹಾಗೂ ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು. ಜ್ಞಾನೋಕ್ತಿ 30:24 ಪ್ರಕಾರ ಇರುವೆ ಅಧಿಕ ಜ್ಞಾನವುಳ್ಳ ಸಣ್ಣ ಜಂತು ಎಂದು ನೋಡುತ್ತೇವೆ. ಜ್ಞಾನೋಕ್ತಿ 10ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ, ಸುಗ್ಗಿಯಲ್ಲಿ ಕೂಡಿಸಿಡುವವನು ಬುದ್ಧಿವಂತನು. ಇಷ್ಟು ಉತ್ತಮವಾದ ರೀತಿಯಲ್ಲಿ ಇರುವೆಗಳು ಆಹಾರ ಶೇಖರಿಸಿಟ್ಟುಕೊಂಡು ಮುಂದಿನ ದಿನಗಳಿಗೆ ತಮ್ಮನ್ನು ಸಿದ್ಧಪಡಿಸಿಕೊಳ್ಳುವವು. ಆದರೆ ಸೃಷ್ಟಿಗೆ ಕಿರೀಟಪ್ರಾಯವಾದ ಮಾನವರು ನಾವು ಮುಂದಿನ ದಿನಗಳಿಗೆ ಸಿದ್ಧಪಡಿಸಿಕೊಳ್ಳುವುದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದೇವೆ. ಇಲ್ಲಿ ಪ್ರಾಮುಖ್ಯವಾದ ಒಂದು ಆತ್ಮಿಕ ಸತ್ಯವನ್ನು ನೋಡುತ್ತೇವೆ. ಯೇಸು ಕ್ರಿಸ್ತನ 2ನೇ ಬರುಣಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು ಎಂದು. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದ 36ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ, ಇದಲ್ಲದೆ
ಆ ದಿನದ ವಿಷಯವೂ ಆ ಗಳಿಗೆಯ ವಿಷಯವೂ ನನ್ನ ತಂದೆಯೊಬ್ಬನಿಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು, ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯದ 13ನೇ ವಾಕ್ಯ. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದದರಿಂದ ಎಚ್ಚರವಾಗಿರ್ರಿ. ಪ್ರಕಟಣೆ 22ನೇ ಅಧ್ಯಾಯದ 12 ಮತ್ತು 13ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ. ಇಗೋ, ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ. ನಾನೇ ಆದಿಯೂ ಅಂತ್ಯವೂ, ಮೊದಲನೆಯವನು ಕಡೆಯವನು, ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ಹೀಗೆ ಯೇಸು ಸ್ವಾಮಿ ಮೊದಲನೇ ಸಾರಿ ಲೋಕಕ್ಕೆ ರಕ್ಷಕನಾಗಿ ಬಂದನು. ಈಗ ಎರಡನೇ ಸಾರಿ ಆತನು ನ್ಯಾಯಾಧೀಶನಾಗಿ ನಮ್ಮೆಲ್ಲರಿಗೆ ನಮ್ಮ ಜೀವಿತ ಕೃತ್ಯಗಳಿಗೆ ಅನುಗುಣವಾಗಿ ನ್ಯಾಯ ತೀರಿಸಿ ಪ್ರತಿಫಲ ಕೊಡಲು ಬರುವಂಥವನಾಗಿದ್ದಾನೆ. 2 ಕೊರಿಂಥ 5ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ. ಯಾಕಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಕೀರ್ತನೆಗಳು 7:8ರಲ್ಲಿ ನಾವು ಹೀಗೆ ನೋಡುತ್ತೇವೆ. ಯೆಹೋವನು ಎಲ್ಲ ಜನಾಂಗಗಳಿಗೂ ನ್ಯಾಯ ತೀರಿಸುವವನಾಗಿದ್ದಾನೆ. 1 ಥೆಸಲೋನಿಕ 5ನೇ ಅಧ್ಯಾಯದ 23ನೇ ವಾಕ್ಯ ಹೀಗೆ ನೋಡುತ್ತೇವೆ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಹೀಗೆ ನಾವು ಅಧಿಕ ಜ್ಞಾನವುಳ್ಳ ಹಾಗೂ ದುರ್ಬಲ ಜಾತಿಯಾದ ಇರುವೆಯಿಂದ ಪಾಠ ಕಲಿತುಕೊಂಡು ನಮ್ಮ ಕರ್ತನಾದ ಯೇಸುವಿನ ಎರಡನೇ ಬರೋಣಕ್ಕೆ ನಮ್ಮನ್ನು ನಾವು ಪೂರ್ಣವಾಗಿ ಸಿದ್ಧಪಡಿಸಿಕೊಳ್ಳೋಣ. ಯೋಬನ ಪುಸ್ತಕ 12ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ. ಆದರೆ ಮೃಗಗಳನ್ನು ವಿಚಾರಿಸು, ನಿನಗೆ ಉಪದೇಶ ಮಾಡುವವು, ಆಕಾಶದ ಪಕ್ಷಿಗಳನ್ನು ಕೇಳು, ನಿನಗೆ ತಿಳಿಸುವವು ಎಂಬುದಾಗಿ. ಇನ್ನು 3ನೇದಾಗಿ ನೋಡುವಾಗ ಸೋಮಾರಿಯ ಬಗ್ಗೆ ನಾವು ನೋಡುತ್ತೇವೆ. ಅದನ್ನು ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 6ನೇ ವಚನ ಮತ್ತು 9ರಿಂದ 11 ವಾಕ್ಯಗಳಲ್ಲಿ ನಾವು ನೋಡ್ತೇವೆ. ಸೋಮಾರಿಯ ಕಾರ್ಯಗಳನ್ನು ನಾವು ಅಲ್ಲಿ ನೋಡ್ತೇವೆ. ತೂಕಡಿಕೆ, ನಿದ್ರೆ. ಇಲ್ಲಿ ನಾವು ಸೋಮಾರಿಗಳಿಗೂ ಅಥವಾ ಮುಗಿಸಬೇಕಾದ ಕೆಲಸವನ್ನು ಕುರಿತು ನಿರ್ಲಕ್ಷಿಸುವವರಿಗೂ ಒಂದು ಎಚ್ಚರಿಕೆಯನ್ನು ನೋಡುತ್ತೇವೆ. ಈ ಜ್ಞಾನೋಕ್ತಿಗಳ ಗ್ರಂಥದಲ್ಲಿಯೇ ಸೋಮಾರಿಯ ವಿಷಯದಲ್ಲಿ ಬರೆದಿರುವ ಕೆಲವು ವಾಕ್ಯಗಳನ್ನು ನೋಡಿಕೊಳ್ಳೋಣ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 4 ಮತ್ತು 5ನೇ ವಚನ. ಜೋಲುಗೈ ದಾರಿದ್ರ್ಯ, ಚುರುಕುಗೈ ಐಶ್ವರ್ಯ. ಸುಗ್ಗಿಯಲ್ಲಿ ಕೂಡಿಸುವವನು ಬುದ್ಧಿವಂತನು, ಕೊಯ್ಲಿನಲ್ಲಿ ತೂಕಡಿಸುವವನು ನಾಚಿಕೆಗೆಟ್ಟವನು. ಜ್ಞಾನೋಕ್ತಿ 12:27ರಲ್ಲಿ ಹೀಗೆ ನೋಡುತ್ತೇವೆ. ಮೈಗಳನ್ನು ಹಿಡಿದ ಬೇಟೆಯನ್ನು ಬೇಯಿಸನು, ಚಟುವಟಿಕೆಯವನಿಗೆ ಅಮೂಲ್ಯ ಸಂಪತ್ತು ದೊರಕುವುದು. ಜ್ಞಾನೋಕ್ತಿ 13:4. ಸೋಮಾರಿಯ ಆಶೆಯು ವ್ಯರ್ಥ, ಉದ್ಯೋಗಿಯ ಆತ್ಮಕ್ಕೆ ಪುಷ್ಟಿ. ಜ್ಞಾನೋಕ್ತಿಗಳು 19:15ರಲ್ಲಿ ಹೀಗೆ ನೋಡುತ್ತೇವೆ. ಮೈಗಳ್ಳತನವು ಗಾಢ ನಿದ್ರೆಯಲ್ಲಿ ಮುಳುಗಿಸುವುದು, ಸೋಮಾರಿಯು ಹಸಿವೆಗೊಳ್ಳುವನು. ಜ್ಞಾನೋಕ್ತಿ 20:4 ಮತ್ತು 13ನೇ ವಾಕ್ಯ. ಮೈಗಳನ್ನು ಮಳೆಗಾಲದಲ್ಲಿ ಹೊಲಗೇಯನು, ಸುಗ್ಗಿ ಕಾಲದಲ್ಲಿ ಅಪೇಕ್ಷಿಸಲು ಏನು ಸಿಕ್ಕೀತು. ನಿದ್ರಾನಿರತನಾಗಿರಬೇಡ, ಬಡವನಾದಿಯೇ, ಕಣ್ಣು ತೆರೆ, ಆಹಾರದಿಂದ ತೃಪ್ತಿಗೊಳ್ಳುವಿ. ಜ್ಞಾನೋಕ್ತಿ 26:15. ಸೋಮಾರಿಯು ಪಾತ್ರೆಯೊಳಗೆ ಕೈ ಮುಳುಗಿಸಿದ ಮೇಲೆ ತಿರುಗಿ ಬಾಯಿ ಹತ್ತಿರ ತರಲಾರದಷ್ಟು ಆಯಾಸ ಪಡುತ್ತಾನೆ. 2 ಥೆಸಲೋನಿಕ 3ನೇ ಅಧ್ಯಾಯದ 10ನೇ ವಾಕ್ಯ. ಇದಲ್ಲದೆ ನಾವು ನಿಮ್ಮ ಸಂಗಡ ಇದ್ದಾಗ ಕೆಲಸ ಮಾಡಲೊಲ್ಲದವನು ಊಟ ಮಾಡಬಾರದೆಂದು ನಿಮಗೆ ಆಜ್ಞಾಪಿಸಿದೆವಷ್ಟೇ. ಹೀಗೆ
ಸೋಮಾರಿಯು ಯಾವ ರೀತಿಯ ಕಷ್ಟಗಳನ್ನು ಅನುಭವಿಸುತ್ತಾನೆ ಎಂದು ಮೇಲಿನ ವಾಕ್ಯಗಳಲ್ಲಿ ನೋಡುತ್ತೇವೆ. ಅದನ್ನೇ ನಾವು ಜ್ಞಾನೋಕ್ತಿಗಳು 6ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ. ಬಡತನವು ದಾರಿಗಳನ್ನು ಹಾಗೂ ಕೊರತೆಯು ಪಂಜುಗಳಂತೆಯೂ ನಿನ್ನ ಮೇಲೆ ಬೀಳುವವು. ಆದ ಕಾರಣ ನಾವು ಸೋಮಾರಿಗಳಾಗಿರದೆ ಚುರುಕುಗೈಯವರು, ಚಟುವಟಿಕೆಯುಳ್ಳವರು ಆಗಿದ್ದು ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. 4ನೇದಾಗಿ ಜ್ಞಾನೋಕ್ತಿಗಳು 6ನೇ ಅಧ್ಯಾಯದ 12ರಿಂದ 15 ವಾಕ್ಯ ಹೀಗೆ ನೋಡುತ್ತೇವೆ. ನೀಚನೂ ದುಷ್ಟನೂ ಆಗಿರುವ ವ್ಯಕ್ತಿಯ ಕಾರ್ಯಗಳನ್ನು ನೋಡುತ್ತೇವೆ. ಸೊಟ್ಟು ಬಾಯಿಯವನಾಗಿದ್ದಾನೆ, ಅಂದರೆ ಸೊಟ್ಟು ಮಾತುಗಳನ್ನು ಆಡುತ್ತಾನೆ, ಕಣ್ಣನ್ನು ಮಿಟಕಿಸುತ್ತಾನೆ, ಕಾಲಿನಿಂದ ಕೆರೆಯುತ್ತಾನೆ, ಬೆರಳ ಸನ್ನೆ ಮಾಡುತ್ತಾನೆ. ಅವನ ಮನಸ್ಸಿನಲ್ಲಿರುವುದು ದ್ರೋಹವೇ, ಕೇಡನ್ನು ನಿರಂತರ ಕಲ್ಪಿಸುತ್ತಾನೆ, ಜಗಳದ ಬೀಜವನ್ನು ಬಿತ್ತುತ್ತಾನೆ. ಆದ ಕಾರಣ ಅವನಿಗೆ ತಟ್ಟನೆ ವಿಪತ್ತು ಸಂಭವಿಸುವುದು, ಏಳದ ಹಾಗೆ ಫಕ್ಕನೆ ಮುರಿಯಲ್ಪಡುವನು. ಇನ್ನೂ ಕೆಲವು ಸತ್ಯವೇದದ ವಾಕ್ಯಗಳನ್ನು ನೋಡಿ ನೀಚನೂ ದುಷ್ಟನೂ ಆಗಿರುವ ವ್ಯಕ್ತಿಗಳ ಜೀವನ ಹೇಗೆ ಇರುತ್ತದೆ ಎಂದು ನೋಡೋಣ. ಯೆಶಾಯ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯದ 12ರಿಂದ 14 ವಾಕ್ಯ ನೋಡುವಾಗ, ಆದ ಕಾರಣ ಇಸ್ರಾಯೇಲರ ಸದಮಲ ಸ್ವಾಮಿಯು ಹೀಗನ್ನುತ್ತಾನೆ, ನೀವು ಈ ಮಾತನ್ನು ಅಸಡ್ಡೆ ಮಾಡಿ ಬಲಾತ್ಕಾರ ಕುಯುಕ್ತಿಗಳನ್ನು ನಂಬಿ ಅವುಗಳನ್ನೇ ಆಧಾರ ಮಾಡಿಕೊಂಡದರಿಂದ ಎತ್ತರವಾದ ಗೋಡೆಯ ಒಂದು ಭಾಗವು ಬೊಗ್ಗುತ್ತಾ ತಟ್ಟನೆ ಕ್ಷಣ ಮಾತ್ರದಲ್ಲಿ ಕವಚಿಕೊಳ್ಳುವ ಹಾಗೆ ನಿಮ್ಮ ಅಪರಾಧವು ನಿಮಗೆ ಅಪಾಯಕರವಾಗುವುದು. ಉರಿಯಿಂದ ಕೆಂಡವನ್ನು ತೆಗೆಯುವುದಕ್ಕಾಗಲಿ ಬಾವಿಯಿಂದ ನೀರನ್ನು ಗೋಚುವುದಕ್ಕಾಗಲಿ ಬೋಕಿಯ ತುಂಡುಗಳಲ್ಲಿ ಒಂದೂ ಉಳಿಯದಂತೆ ಒಬ್ಬನು ಕುಂಬಾರನ ಗಡಿಗೆಯನ್ನು ಚೂರು ಚೂರಾಗಿ ಒಡೆದು ಬಿಡುವ ರೀತಿಯಲ್ಲಿ ಆತನು ಆ ಗೋಡೆಯನ್ನು ಒಡೆದು ಬಿಡುವನು. ಯೆರೆಮೀಯ 19:11 ಹೀಗೆ ನೋಡುತ್ತೇವೆ. ಸೇನಾಧೀಶ್ವರನ ಯೆಹೋವನು ನಿಂತೆನ್ನುತ್ತಾನೆ, ಒಡೆದು ಸರಿಪಡಿಸಲಾಗದ ಮಣ್ಣಿನ ಪಾತ್ರೆಯಂತೆ ನಾನು ಈ ಜನವನ್ನು ಪಟ್ಟಣವನ್ನು ಒಡೆದು ಬಿಡುವೆನು. ಜ್ಞಾನೋಕ್ತಿ 3:29 ನೆರೆಯವನಿಗೆ ಕೇಡನ್ನು ಕಲ್ಪಿಸಬಾರದು, ಅವನು ನಿನ್ನ ಪಕ್ಕದಲ್ಲಿ ನಂಬಿಕೆಯಿಂದ ವಾಸ ಮಾಡುತ್ತಾನಲ್ಲವೇ. ಜ್ಞಾನೋಕ್ತಿ 4:24 ಸೊಟ್ಟ ಮಾತುಗಳನ್ನು ನಿನ್ನಿಂದ ತೊಲಗಿಸಿಬಿಡು, ತುಟಿಗಳ ವಕ್ರತೆಯನ್ನು ದೂರ ಮಾಡು. ಮೀಕ 2ನೇ ಅಧ್ಯಾಯದ 1ನೇ ವಾಕ್ಯ ಹೀಗೆ ನೋಡುತ್ತೇವೆ. ತಮ್ಮ ಹಾಸಿಗೆಗಳಲ್ಲೇ ಅನ್ಯಾಯವನ್ನು ಯೋಚಿಸಿ ಕೇಡನ್ನು ಕಲ್ಪಿಸುವವರ ಗತಿಯನ್ನು ಏನು ಹೇಳಲಿ. 3ನೇ ವಾಕ್ಯ ಹೀಗೆ ನೋಡುತ್ತೇವೆ. ಆದ ಕಾರಣ ಯೆಹೋವನು ಇಂತೆನ್ನುತ್ತಾನೆ, ಇಗೋ, ಈ ವಂಶಕ್ಕೆ ನಾನೇ ಕೇಡನ್ನು ಕಲ್ಪಿಸುತ್ತೇನೆ, ಅದರ ಭಾರದಿಂದ ನಿಮ್ಮ ಕುತ್ತಿಗೆಗಳನ್ನು ತಪ್ಪಿಸಿಕೊಳ್ಳಲಾರಿರಿ. ನೀವು ತಲೆ ಎತ್ತಿ ನಡೆಯುವುದಕ್ಕಾಗದು, ಅದು ಕೆಟ್ಟ ಕಾಲವೇ ಸರಿ. ಆದ ಕಾರಣ ನಾವುಗಳು ನೀಚರೂ ದುಷ್ಟರೂ ಆದವರಂತೆ ಜೀವಿಸದೆ ದೇವರ ಮಕ್ಕಳಾಗಿ ಜೀವಿಸೋಣ. 5ನೇದಾಗಿ ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 16-19 ನೋಡುವಾಗ ಯೆಹೋವನು ಹಗೆ ಮಾಡುವ 7 ಸಂಗತಿಗಳನ್ನು ಇಲ್ಲಿ ನೋಡುತ್ತೇವೆ. ಮೊದಲನೇದಾಗಿ ಹೆಮ್ಮೆಯ ಕಣ್ಣು. ಜ್ಞಾನೋಕ್ತಿ 4:25 ಹೀಗೆ ನೋಡುತ್ತೇವೆ. ನೆಟ್ಟಗೆ ದೃಷ್ಟಿಸು, ನಿನ್ನ ಕಣ್ಣುಗಳು ನಿನ್ನ ಮುಂದೆಯೇ ಇರಲಿ. ಕೀರ್ತನೆಗಳು 101:5 ಸೊಕ್ಕಿನ ಕಣ್ಣು ಉಬ್ಬಿದ ಮನಸ್ಸು ಉಳ್ಳವರನ್ನು ಸಹಿಸುವುದಿಲ್ಲ. ಕೀರ್ತನೆ 18:27 ಹಮ್ಮಿನ ಕಣ್ಣುಳ್ಳವರನ್ನು ತಗ್ಗಿಸಿ ಬಿಡುವವನು ನೀನಲ್ಲವೋ. ಜ್ಞಾನೋಕ್ತಿಗಳು 21:4 ಗರ್ವದ ದೃಷ್ಟಿ ಧರ್ಮ ವಿರುದ್ಧ. ಜ್ಞಾನೋಕ್ತಿ 30:13 ಕಣ್ಣು ರೆಪ್ಪೆಗಳನ್ನೆತ್ತಿಕೊಂಡು ಎಷ್ಟೋ ಮೇಲೆಯೇ ನೋಡುತ್ತಿರುವ ಇನ್ನೊಂದು ಥರದವರುಂಟು. ಮತ್ತಾಯ 6:22 ಮತ್ತು 23 ಕಣ್ಣು ದೇಹಕ್ಕೆ ದೀಪವಾಗಿದೆ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು, ನಿನ್ನ ಕಣ್ಣು ಕೆಟ್ಟದ್ದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. 2ನೇದಾಗಿ ಸುಳ್ಳಿನ ನಾಲಿಗೆ. ಕೀರ್ತನೆಗಳು 31:18 ಯಾರು ನೀತಿವಂತರನ್ನು ತಾತ್ಸಾರ ಮಾಡಿ ಗರ್ವದಿಂದಲೂ ಕೊಬ್ಬಿನಿಂದಲೂ ಅವರಿಗೆ ವಿರೋಧವಾಗಿ ಸುಳ್ಳು ಹೇಳುತ್ತಾರೋ ಅವರ ತುಟಿಗಳು ಮುಚ್ಚಿ ಹೋಗಲಿ. ಕೀರ್ತನೆ 5:6
ಸುಳ್ಳು ಹೇಳುವವರನ್ನು ನಾಶ ಮಾಡುವಿ. ಪ್ರಕಟಣೆ 21:8. ಎಲ್ಲ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ. ಪ್ರಕಟಣೆ 22:15. ಸುಳ್ಳಾದದ್ದನ್ನು ಪ್ರೀತಿಸಿ ನಡೆಸುವವರೆಲ್ಲರೂ ಹೊರಗಿರುವರು. ಅಂದರೆ ಸುಳ್ಳುಗಾರರಿಗೆ ಪರಲೋಕದಲ್ಲಿ ಸ್ಥಳ ಇಲ್ಲ ಎಂದು ನೋಡುತ್ತೇವೆ. ಮೂರನೇದಾಗಿ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ. ಯೆಶಾಯ 1:15 ನೋಡುವಾಗ, ನೀವು ನನ್ನ ಕಡೆಗೆ ಕೈ ಎತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರೆಮಾಡಿಕೊಳ್ಳುವೆನು. ಹೌದು, ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕೇಳೆನು, ನಿಮ್ಮ ಕೈಗಳಲ್ಲಿ ರಕ್ತವು ತುಂಬಿದೆ. ಯೆಶಾಯ 59:3-7. ನಿಮ್ಮ ಕೈಗಳು ರಕ್ತದಿಂದ ಹೊಲಸಾಗಿವೆ, ನಿಮ್ಮ ಬೆರಳುಗಳು ಅಪರಾಧದಿಂದ ಅಶುದ್ಧವಾಗಿವೆ, ನಿಮ್ಮ ತುಟಿಗಳು ಸುಳ್ಳಾಡುತ್ತವೆ, ನಿಮ್ಮ ನಾಲಿಗೆಯು ಕೆಡುಕನ್ನು ನುಡಿಯುತ್ತದೆ. ಇವರ ಕಾರ್ಯಗಳು ಅಧರ್ಮ ಕಾರ್ಯಗಳು, ಇವರ ಕೈಯಲ್ಲಿ ಬಲಾತ್ಕಾರವೇ. ನಾಲ್ಕನೇದಾಗಿ, ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ. ಆದಿಕಾಂಡ 6:5 ನೋಡುತ್ತೇವೆ. ಅವರಂದರೆ ಮನುಷ್ಯರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ಎಂಬುದಾಗಿ ನೋಡುತ್ತೇವೆ. ಆದಿಕಾಂಡ 8:21 ನೋಡುವಾಗ, ಮನುಷ್ಯರ ಮನಸ್ಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದ್ದು. ಯೆರೆಮೀಯ 17:9 ನೋಡುವ ಹಾಗೆ, ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಅದು ಒಳಗಾಗಿದೆ ಎಂಬುದಾಗಿ. ಮತ್ತಾಯನ ಸುವಾರ್ತೆ 15:19 ನಾವು ಹೀಗೆ ನೋಡುತ್ತೇವೆ. ಹೇಗೆಂದರೆ, ಮನಸ್ಸಿನೊಳಗಿಂದ ಕೆಟ್ಟ ಆಲೋಚನೆ ಹೊರಟು ಬರುತ್ತವೆ, ಮನುಷ್ಯನನ್ನು ಕೆಡಿಸುವಂಥವುಗಳು ಇವೆ. 5. ಕೇಡು ಮಾಡಲು ತ್ವರೆಪಡುವ ಕಾಲು. ಯೆಶಾಯ 59:7. ಇವರ ಕಾಲುಗಳು ಕೇಡನ್ನು ಹಿಂಬಾಲಿಸಿ ಓಡುತ್ತವೆ, ಇವರು ಹೋದ ದಾರಿಗಳಲ್ಲಿ ಭಂಗವೂ ನಾಶನವೂ ಉಂಟಾಗುತ್ತವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3:15-17. ಅವರ ಕಾಲುಗಳು ರಕ್ತವನ್ನು ಸುರಿಸಲು ಆತುರ ಪಡುತ್ತವೆ, ಅವರು ಹೋದ ದಾರಿಗಳಲ್ಲಿ ನಾಶ ಸಂಕಟಗಳು ಉಂಟಾಗುತ್ತವೆ. 6. ಅಸತ್ಯವಾಡುವ ಸುಳ್ಳು ಸಾಕ್ಷಿ. 7. ಒಡಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವನು ಈ ಏಳೆ ಎಂಬುದಾಗಿ. 6ನೇದಾಗಿ, ಜ್ಞಾನೋಕ್ತಿಗಳು 6:20-24 ನೋಡುವಾಗ, ತಂದೆಯ ಆಜ್ಞೆಯನ್ನು ಕೈಕೊಂಡು ತಾಯಿ ಉಪದೇಶವನ್ನು ಬಿಡದೆ ಅವುಗಳನ್ನು ನಮ್ಮ ಹೃದಯಕ್ಕೆ ನಿರಂತರವಾಗಿ ಬಂಧಿಸಿ ನಮ್ಮ ಕಂಠಗಳಿಗೆ ಧರಿಸಿಕೊಂಡು ಜೀವಿಸುವಾಗ ಈ ಕೆಳಗಿನ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತೇವೆ. ನಾವು ನಡೆಯುವಾಗ ಆ ಉಪದೇಶವು ನಮ್ಮನ್ನು ನಡೆಸುವುದು. ಕೀರ್ತನೆಗಳು 119:105. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ ಎಂಬುದಾಗಿ. ನೆಹೆಮೀಯ 9:29 ಹೀಗೆ ನೋಡುತ್ತೇವೆ. ಕೈಕೊಳ್ಳುವ ಮನುಷ್ಯನಿಗೆ ಜೀವಾಧಾರವಾಗಿರುವ ನಿನ್ನ ವಿಧಿ ನ್ಯಾಯಗಳನ್ನು ಎಂಬುದಾಗಿ. 2ನೇದಾಗಿ ನೋಡುವಾಗ, ಮಲಗಿಕೊಂಡಾಗ ಕಾಯುವುದು ಎಂಬುದಾಗಿ. 3ನೇದಾಗಿ, ಎಚ್ಚರಗೊಂಡಾಗ ನಿನ್ನೊಂದಿಗೆ ಮಾತಾಡುವುದು. ಆಜ್ಞೆಗಳು ದೀಪವಾಗಿ, ಉಪದೇಶವು ಬೆಳಕಾಗಿ, ಶಿಕ್ಷಣಪೂರ್ವಕವಾದ ಬೋಧನೆಗಳು ನಮಗೆ ಜೀವ ಮಾರ್ಗದಲ್ಲಿ ನಡೆಸುತ್ತವೆ. ಕೆಟ್ಟ ಹೆಂಗಸಿನಿಂದಲೂ ಪರಸ್ತ್ರೀಯ ನಾಲಿಗೆಯ ಸಿಹಿ ನುಡಿಯಿಂದಲೂ ನಮ್ಮನ್ನು ರಕ್ಷಿಸುವುದು ಎಂಬುದಾಗಿ. 7ನೇದಾಗಿ ಮತ್ತು ಕೊನೆಯದಾಗಿ, ಜ್ಞಾನೋಕ್ತಿಗಳು 6:25-35 ನಾವು ಶೋಧನೆಗಳು ಹಾಗೂ ಅದರ ದುಷ್ಪರಿಣಾಮಗಳನ್ನು ನೋಡುತ್ತೇವೆ. ಕೆಟ್ಟ ಹೆಂಗಸು, ಪರಸ್ತ್ರೀ ಹೇಗೆ ದೇವರ ಮಕ್ಕಳನ್ನು ಶೋಧನೆಗೊಳಪಡಿಸಿ ಪಾಪಕ್ಕೆ ಪ್ರೇರೇಪಿಸುತ್ತಾರೆಂದು ನೋಡುತ್ತೇವೆ. ಅವರು ತಮ್ಮ ಬೆಡಗಿನಿಂದ ಮೋಹಿಸಿ ಕಣ್ಣು ರೆಪ್ಪೆಗಳಿಂದ ವಶ ಮಾಡಿಕೊಳ್ಳುತ್ತಾರೆ, ಅಮೂಲ್ಯವಾದ ಜೀವವನ್ನು ಬೇಟೆಯಾಡುತ್ತಾರೆ. ಪ್ರಸಂಗಿ 7:26 ಹೀಗೆ ನೋಡುತ್ತೇವೆ. ಆಗ ಮರಣಕ್ಕಿಂತ ಹೆಚ್ಚು ವಿಷವೊಂದು ಕಂಡುಬಂತು, ಯಾವುದೆಂದರೆ ಕೆಟ್ಟ ಹೆಂಗಸೆ. ಅವಳು ಬೋನು, ಅವಳ ಹೃದಯ ಬಲೆ, ಅವಳ ಕೈ ಪಾಶ. ದೇವರು ಒಲಿದವನು ಇವಳಿಂದ ತಪ್ಪಿಸಿಕೊಳ್ಳುವನು, ಪಾಪಿಯೋ ಅವಳ ಕೈಗೆ ಸಿಕ್ಕಿ ಬೀಳುವನು. ಸಹಸ್ರ ಪುರುಷರಲ್ಲಿ ಯೋಗ್ಯನೊಬ್ಬನನ್ನು ಕಂಡಿದ್ದರೂ ಕಂಡಿರಬಹುದು,
ಸಹಸ್ರ ಸ್ತ್ರೀಯರಲ್ಲಿ ಯೋಗ್ಯಳೊಬ್ಬಳನ್ನೂ ಕಂಡಿಲ್ಲ. ವ್ಯಭಿಚಾರಿ ಕೇವಲ ಬುದ್ಧಿಶೂನ್ಯನು. ಇಂಥ ಕಾರ್ಯವನ್ನು ಮಾಡುವವನು ತನ್ನನ್ನೇ ನಾಶಪಡಿಸಿಕೊಳ್ಳುವನು. ಅವನಿಗೆ ಗಾಯವೂ ಅವಮಾನವೂ ಆಗುವವು. ಅವನ ಕೆಟ್ಟ ಹೆಸರು ಎಂದಿಗೂ ಅಳಿಸಲ್ಪಡದು. ಆದುದರಿಂದ ನಾವು ಧ್ಯಾನಿಸಿದ ಸೋಮಾರಿಗಳಿಗೆ ಎಚ್ಚರಿಕೆ ಹಾಗೂ ದಿನನಿತ್ಯದ ಪಾಠಗಳನ್ನು ಅನುಸರಿಸಿ ದೇವರ ವಿಧೇಯ ಮಕ್ಕಳಾಗಿ ದೇವರಾಶೀರ್ವಾದ ಹೊಂದಿಕೊಳ್ಳೋಣ.